ನಮ್ಮಣ್ಣ ನಾ ಹೊಟ್ಟಿಲಾಗೇನಂತೇಳಿ ಪಾಪ ಇವನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತೇಳಿ ಹೇಳೋಣ. ಮನ್ಯಾಗ ಅಪ್ಪ ಅವನ್ನ ಅತಿಗೆ ಒಪ್ಪಿಸ್ತೇನೆ ಅಂದಾಳ, ಒಪ್ಪಿಸ್ತಾಳ ಬಿಡ್ತಾಳ ಯಾರಿಗೆ ಗೊತ್ತು. ಏನು ಮಾಡಲಿ? ಚಂದ್ರು 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 ಓಹ್ ಮಳ್ಳಿ ಬಂದ್ಲ ನೀಕೆ. ಮೊನ್ನೆ ನನ್ನ ಮಗನ ದನಕ್ಕೆ ಬಡ್ದಂಗೆ ಬಡದ್ರು ಅಣ್ಣ ತಂಗಿ ಸೇರ್ಕೊಂಡು. ಮಾಡ್ತೇನೆ ತಡಿ ನಿಮ್ಮನ್ನ. ನನ್ನ ಮಗನ ಹೊಡೆದಾರ, ನೀನು ವಿಲ ವಿಲ ಅನ್ನಿಸ್ಲಿಲ್ಲ ಅಂದ್ರೆ ಕೇಳ. ಅಲ್ಲೇ ಇರು ಬರಬೇಡ, ನಾ ಹೇಳೋವರೆಗೂ ಹೊರಗೆ ಬರಬೇಡ. ಮೊನ್ನೆ ನಿನ್ನ ದನಕ್ಕೆ ಬಡ್ದಂಗೆ ಬಡ್ದಾರ, ಆಕೆ ಬಂದ್ಲ ಅಂತೇಳಿ ಹಲ್ಕಿಸ್ಕೊಂತ ಹೊಂಟಿಯಲ್ಲ ನೀನು, ಅಲ್ಲೇ ನಿಂದ್ರ. ಏನವ ಇನ್ನೂ ಜೀವ ಉಳ್ದತ್ತೆ? ಏನು ಸತ್ತ ಹೋದ್ನ ನನ್ನ ಮಗ ಅಂತ ನೋಡಕ್ಕೆ ಬಂದಿಯೇನ? ಯಾಕಮ್ಮ ಹಂಗೆ ಮಾತಾಡ್ತೀರಿ? ಅದು ನಾನು ಇವ್ರನ್ನ ನೋಡ್ಬೇಕಿತ್ತು, ಅದಕ್ಕೆ ಬಂದೆ. ಏನು ನೋಡ್ಬೇಕಿತ್ತು? ನೀ ನೋಡಕ್ಕೆ ಹಿಂದಿಂದ ನಿಮ್ಮ ಅಣ್ಣ ಬಂದು ಹೊಡೆಯವ ನೋಡವಾ. ನಿಮ್ಮ ಮುಸಾಬ್ರಿ ಬೇಡ ನಮ್ಗೆ. ಏನು ನೀವು ನಮ್ಮ ಸುದ್ದಿಗೆ ಬರಾಕ್ ಹೋಗ್ಬೇಡ್ರಿ, ಏನಾರ ಮಾಡ್ಕೊರಿ. ನನ್ನ ಮಗನ ಬಿಟ್ಬಿಡವ ನೀ ಕೈ. ನೀವೆಲ್ಲ ದೊಡ್ಡ ಮಂದಿ ಇದ್ದಂತಾರ. ಅಲ್ಲಮ್ಮ ಹಿಂಗಂದ್ರೆ ಹೆಂಗೆ? ನೀವು ದೊಡ್ಡ ಮಂದಿ ಇದ್ದಂತಾರ ನಿಜ, ಆದ್ರೆ ನೀವು ಹಿಂಗೆಲ್ಲ ಮಾತಾಡಿದ್ರೆ ಹೆಂಗೆ ಅಮ್ಮ? ಈಗ ಪರಿಸ್ಥಿತಿ ಮೊದ್ಲಿನಂಗಿಲ್ಲ. ಏನಾಗೈತು? ಏನಾರ ಒಂದು ಕಳಗೊಂದು ಪಿಳಿನವ ಅಂತ ಹೇಳ್ಕೊಂಡು ಬರಬೇಡಿಲ್ಲ ಅಮ್ಮ. ನಾನು ಅರ್ಜೆಂಟ್ ಚಂದ್ರ ಅವ್ರನ್ನ ನೋಡಲೇಬೇಕು, ಮಾತಾಡ್ಸಕ್ಕೆ ಇಲ್ಲ ಅಂತ ಒಮ್ಮೆ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ಅಮ್ಮ ನಾನೀಗ ಹೊಟ್ಟಿಲ್ಲದೇನಿ, ನನ್ನ ಹೊಟ್ಟೆಗ ಅವ್ರ ಮಗು ಬೆಳೀತೈತೆ ಅಮ್ಮ. ನಾನು ಅವ್ರನ್ನ ಮದುವೆ ಮಾಡ್ಕೋಬೇಕು. ನಮ್ಮ ಮನ್ಯಾಗೂ ಒಪ್ಕೊಳಕತ್ತಾರ, ಅದಕ್ಕೆ ನನ್ನ ಇಲ್ಲಿ ಕಳ್ಸಾರ ಮಾತಾಡೋಣ ಅಂತೇಳಿ. ಮಾತಾಡ್ಕೊಂಬಾ ಅಂತ, ಅದಕ್ಕೆ ಅವ್ರು ಇದ್ರೆ ಕರಿಯಮ್ಮ. ಇಲ್ಲ ನಾ ಒಳಗೂ ನೋಡ್ಲಿ. ಏನ ಪ್ರೆಗ್ನೆಂಟಾ? ಹೌದಮ್ಮ, ಪ್ರೆಗ್ನೆಂಟು ಅದೇನೋ ನಿಜ, ಆದ್ರೆ ಏನು ಮಾಡೋದು ಹೇಳು? ಅಯ್ಯೋ ದೇವ್ರೇ ಏನು ಮಾಡ್ಬೇಕು ನೋಡಿ ಈಗ ಇದಕ್ಕೆ. ಯಾಕಮ್ಮ ಏನಾಯ್ತು? ನನ್ನ ಮಗ ನಿಮ್ಮಣ್ಣ ಹೊಡೆದ್ನಲ್ಲವ, ಅದಕ್ಕೇನೋ ಮರ್ಯಾದೆ ಹೋದಂಗಾಗಿ, ಅಸಹ್ಯ ಆಗಿ, ಬೇಜಾರಾಗಿ, ಭಾಳ ಮನ್ಸಿಗೆ ದುಃಖ ಮಾಡ್ಕೊಂಡು ಎಲ್ಲೇ ಹೋಗ್ಬಿಟ್ಟಾನವ. ಹಾಂ ಏನಮ್ಮ ಹಿಂಗೆ ಅನ್ನಕತ್ತೀರಿ? ಹ್ಞೂ ಅಲ್ಲ, ಫೋನ್ನಾಗ ಸಿಗ್ತಾನೆ ಮಾತಾಡಕ್ಕೆ, ಆದ್ರೆ ಬಾರ್ಲ ಮನೆಗಂದ್ರೆ ನಂಗೆ ಅಸಹ್ಯ ಆಗತ್ತೈತಿ. ನನಗೆ ಎಷ್ಟು ಅವಮಾನ ಮಾಡಿಬಿಟ್ರ ಅವರು ಅಂತೇಳಿ ಭಾಳ ಮನ್ಸಿಗೆ ದುಃಖ ಮಾಡ್ಕೊಂಡ್ಬಿಟ್ಟಾನ. ನನಗೆ ಓಣ್ಯಾಗ ತಲೆ ಎತ್ಕೊಂಡು ತಿರ್ಗಾಕಾಗ್ವಲ್ತು, ನಡ್ಯಾಕಾಗ್ವಲ್ತು ಅಂತೇಳಿ ಫೋನ್ನೇ ಮಾತಾಡ್ತಾ ಇದ್ದಾರ. ಅಮ್ಮ ನಾನೇ ಫೋನ್ ಮಾಡ್ತೀನಿ ತಗೋರಿ. ಅವ್ರು ಫೋನ್ ಹಚ್ಚಿದ್ರೆ ಎಬ್ಬಿಸ್ಲಿಲ್ಲ, ಅದಕ್ಕೆ ಬಂದೆ. ನನ್ನ ಫೋನ್ಲೇ ಎಬ್ಬಿಸ್ವಲ್ರ, ನಿಮ್ಮ ಫೋನ್ಲೇ ಒಟ್ಟು ಹಚ್ಕೊಡ್ತೀರಾ? ನಾನೇ ಮಾತಾಡ್ತೀನಿ, ಬಾ ಹಿಂಗೈತಿ ಅಂತ ಹೇಳ್ತೀನಿ. ಹಾಂ ಹೇಳ್ಬೋದು, ಅದಕ್ಕೇನಿಲ್ಲ. ಆದರೆ ಒಂದು ಮಾತು, ಈಗ ಎಷ್ಟೇ ಆದರೂ ಅವನು ನಿನ್ನ ಗಂಡಲ್ಲವ. ಹಾಂ ನಿನ್ನ ಗಂಡನೇ ಒಂಥರ ಈಗ ಹೆಂಗಾಕೈತಿ ಅಂದ್ರೆ, ಈಗ ಅವ್ನ ಮರ್ಯಾದೆ ಹೋದ್ರೆ ಬೇರೆ ಅಲ್ಲ, ನಿನ್ನ ಮರ್ಯಾದೆ ಹೋದ್ರೆ ಬೇರೆ ಅಲ್ಲ, ಹೌದಿಲ್ಲ? ಅದಕ್ಕೆ ನಾ ಅನ್ನೋದಾದ್ರೆ, ಈಗ ಯಾರು ನಿಮ್ಮಣ್ಣ ಹೊಡೆದು ಅವಮಾನ ಮಾಡಿದ್ನ, ಅವಂಗ ಬಂದು ಒಂಚೂರು ಕಾಲು ತೊಳೆದು ಕಾಲಿಗೆ ಬೀಳೋದು ಬೇಡ, ಹೋಗ್ಲಿ ತಪ್ಪಾತಂತ ಕೇಳಿ ಬೇಕಾದ್ರೆ ನಮ್ಮ ತಂಗಿ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಕರೆದ್ರೆ, ಪಾಪ ನನ್ನ ಮಗು ಒಂದು ಮರ್ಯಾದೆ, ಹೌದಿಲ್ಲ? ನಿನ್ನ ಗಂಡುಗೂ ಒಂದು ಮರ್ಯಾದೆ. ನಿಮ್ಮ ಅಣ್ಣನ ತಪ್ಪಾತಂದ್ರೆ ಮತ್ತೆ ಪೂರಾನ್ ಮಂದಿನೂ ಹೌದು ಬಿಡು ಅವ್ರವ್ರು ಒಂದಾದ್ರು ಅಂತಾರಪ್ಪ. ಏನು ನಮ್ಮಣ್ಣ ಬಂದು ತಪ್ಪಾತನ್ಬೇಕ? ಹ್ಞೂ ಮತ್ತೆ ತಪ್ಪಾತನ್ಬೇಕು, ಯಾಕಂದ್ರೆ ಹೊಡೆದನಲ್ಲ. ನಾನು ಒಬ್ಬ ಮಗನ ತಾಯಿಯಾಗಿ ನನಗೂ ಮನ್ಸಿಗೆ ಭಾಳ ಬೇಜಾರಾಗಿತ್ತವ, ಸುಳ್ಳು ಯಾಕೆ ಹೇಳ್ಬೇಕು? ಆಮೇಲೆ ಈಗ ಮದ್ವೆಗೆ ಒಪ್ಕೊಂಡಾರ ನಿಮ್ಮ ಮನ್ಯಾಗ? ಹ್ಞೂ ಒಪ್ಕೊಂಡಾರ ಅಂದ್ರೆ ಅಪ್ಪಾಜಿ ಅಣ್ಣ ಅಲ್ಲಿ ಮನೆ ಮಾತಾಡ್ತೇನೆ ಅಂದಾನ, ಇಲ್ಲ ಅದಕ್ಕೆ ಕಳ್ಸ್ಯಾನ. ಥೋ ಈಗ ಎಷ್ಟಾಗೈತಿ ಅಮ್ಮ? ಈಗ ನನಗೆ 2 ತಿಂಗಳಮ್ಮ. ಅಯ್ಯೋ ಪಾಪ, ಊರಾಗೆಲ್ಲ ಸುದ್ದಿ ಬೇರೆ ಗೊತ್ತಾಗೈತಿ, ಮಾನ ಮರ್ಯಾದೆನೂ ಹೊಕ್ಕೈತಿ. ಅಯ್ಯೋ ಏನು ಮಾಡೋದೀಗ? ಇನ್ನೊಂದು, ನಾನಿದ್ದು ಡೈರೆಕ್ಟಾಗಿ ಮಾತಾಡ್ತೀನಿ, ನಿಂಗೆ ಬೇಜಾರಾಕೈತೆ ಏನವ? ಏನಮ್ಮ ಅದು? ಏನಿಲ್ಲ, ಈಗ ಏನಾಗ್ಬಿಟ್ಟೈತಿ, ನಿಂಗೆ ಗೊತ್ತು ಈ ಮನೆ ಭಾಳ ಸಣ್ಣದ ಅಂತೇಳಿ. ಹೊರಗೆ ನೋಡೋಕೆ ಕಾಣ್ತೈತಿ, ಒಳಗೆ ಭಾಳ ಸಣ್ಣ ಮನಿನೇ. ಅದಕ್ಕೆ ನೀನು ಹಿಂಗೆ ಮಾಡ, ಒಂದು 4 ಎಕರೆ ಹೊಲ, ಆಮೇಲೆ ಇನ್ನೊಂದು ಅಲ್ಲಿ ನಿಮ್ಮ ಈ ಕಡೆ ತೋಟದ ಕಡೆ ಒಂದು ದೊಡ್ಡ ಮನೆ ಅಂತಲ್ಲ, ಮನೆ ದೊಡ್ಡದೈತಿ ನೋಡೋದು, ಭಾಳ ಚೆನ್ನಾಗೈತೆ ಮನೆ. ಆ ಮನಿನ ಕೊಡಕ್ಕೆ ಹೇಳ. ಆ ಮನೆ 4 ಎಕರೆ ಹೊಲ, ಬಂಗಾರ ಅಂತೂ ಏನು ಕಡಿಮೆ ಇಲ್ಲ ಬಿಡು, ಬೇಕಾದಷ್ಟು ಬಂಗಾರ ಐತಿ ನಿನ್ನ ಕಡೆ. ಆ ಬಂಗಾರ, ಆಮೇಲೆ ಮತ್ತೇನು ಬೇಡ, ದುಡ್ಡು ಗಿಡ್ಡೆಲ್ಲ ನೋಡಿ ನಿನ್ನ ಮನಸ್ಸು. ಇಷ್ಟೆಲ್ಲ ತೊಗೊಂಡು ಕೊಡ್ತಾರ ಅನ್ನೋ ಕೇಳು, ನಾನು ನನ್ನ ಮಗ ಮದುವೆ ಮಾಡ್ಕೊ ಅಂತ ಹೇಳ್ತೇನೆ. ಏನ ಇಷ್ಟೆಲ್ಲ ಬೇಕಾ? ಹ್ಞೂ ಮತ್ತೆ ಆ ಮನೆ ಮಗಳು ನೀನು, ಕೇಳೋದ್ರಾಗ ತಪ್ಪೇನೈತಿ? ಇದೆಲ್ಲ ಬಿಟ್ಟಂದ್ರೆ ನಿಮ್ಮ ಅತ್ತಿಗೆ ಎಲ್ಲ ಬಡ್ದು ಬಾಯಿಗೆ ಹಾಕೋತಾಳ, ಹೇಳೋದು ಕೇಳು ನೀನು. ಆಮೇಲೆ ಅಲ್ಲಿಗ ನಿಮ್ಮ ತವ್ರ ಮನೆ ಒಳಗೆ ಎಷ್ಟು ಚಲೋ ಅದಿ, ಹೌದಾ? ಗಂಡನ ಮನೆಗೆ ಬಂದ್ಮೇಲೂ ಹಂಗೆ ಇರ್ಬೇಕಲ್ಲ. ಅದಕ್ಕೆ ಗಂಡನ ಮನೆಗೆ ಬಂದ್ಮೇಲೆ ಕಷ್ಟಪಡುವಂಗಾದ್ರೆ ಏನು ಮಾಡ್ತೀವಿ ಹೇಳಿ ನೀನು ನೋಡೋಣ. ಅದಕ್ಕೆ ಗಂಡನ ಮನೆಗೆ ಬಂದಾಗ ಖುಷಿಯಾಗಿರ್ಬೇಕಂದ್ರೆ ಇದೆಲ್ಲ ಬೇಕು. ನೀವು ಹಿಂಗೆ ಮಾಡಿ ಅರ್ಧ ಆಸ್ತಿ ಕೊಡ್ರಿ, ಮನೆಗೆ ಕೊಡ್ರಿ, ಅದನ್ನು ಆಮೇಲೆ ಮದುವೆ ಮಾಡ್ಕೋತೀನಿ ಅನ್ನಕತ್ತಾರವ್ರು ಅಂತ ಹೇಳು. ಅಮ್ಮ
ಇವ್ರು ನನ್ನ ಪ್ರೀತಿ ಮಾಡೋ ಹೊತ್ನ್ಯಾಗ ಹಣ ಆಸ್ತಿ ಇದು ಯಾವುದಕ್ಕೂ ಮನಸ್ಸು ಮಾಡಿರ್ಲಿಲ್ಲ. ಅವ ಮಾಡಿಲ್ಲ, ಹುಡುಗಿಗೂ ಮಾಡಿಲ್ಲ. ನಾ ಹೇಳ್ತಾ ಇದೀನಲ್ಲ ನೋಡು, ನನ್ನ ಮಗ ನಾ ಹೇಳಿದ ಗೆರಿ ದಾಟಲ್ಲ. ನನ್ನ ಮಗ ನಿನ್ನ ಮದುವೆ ಮಾಡ್ಕೊಂಡ್ಮೇಲೆ ನಿನ್ನ ಲೆವೆಲ್ಗೆ ಅವನು ಚೆನ್ನಾಗಿರ್ಬೇಕಲ್ಲ, ನೀ ಚೆನ್ನಾಗಿರ್ಬೇಕಲ್ಲ ಮೊದಲು. ಅದಕ್ಕೆ ಹೇಳ್ತಾ ಇದೀನಿ, ಆಸ್ತಿ ಕೇಳು, ಇಸ್ಕೊಂಬ. ನಾ ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ. ಈಗ ನಿಮ್ಮ ಅತ್ತಿಗೆ ಮೆಲ್ಲ ಬಡದ್ ಬಾಯ್ದು ಕೊಡ್ರಿ ಏನು ಮಾಡ್ತಿ? ಯಾಕೆ ಆಕಿ ಹೊರಗಿಂದ ಬಂದಾಕಿ ಬಡವ್ರ ಮನೆಯಾಗಿಂದ ಬಂದು ಇಷ್ಟು ಚಲೋ ಇರ್ಬೇಕು, ನೀ ಶ್ರೀಮಂತರ ಮನೆಯಾಗಿದ್ದಾಕಿ ಚಲೋ ಇರಬಾರ್ದನ? ಇಷ್ಟಕ್ಕೂ ನಿಮ್ಮ ಅಪ್ಪ ಮಾಡಿದ ಆಸ್ತಿ ಯಾರಿಗೆ? ನಿನಗೆ ಬರ್ಬೇಕದು, ನಿನಗೆ ನಿಮ್ಮ ಅಣ್ಣಗೆ. ಈಗ ನಿಮ್ಮ ಅಣ್ಣ ಗಂಡ್ಮಗ ಅಂತ ಅವಂಗೆ ಜಾಸ್ತಿ, ನಿಂಗೆ ಕಡಿಮೆ ಅಂತ ಯಾಕೆ ಆಗ್ಬೇಕು? ಇಬ್ರು ಸಮ ತಗೋರಿ. ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತೀನಿ, ಅರ್ಧ ಆಸ್ತಿ ಕೊಡ್ರಿ, ಯಾವಾಗ ಮದುವೆ ಕರೋರಂತ ನೀನೇ ಹೋಗಿ ಹೇಳು. ತೊಗೊಂಡ್ರಿ ಯಾರನ್ನ ಕೆಡಿಸ್ತೈತೆ ಆಸ್ತಿ? ನಾಳೆ ಮಕ್ಕಳು ಮರಿ ಕಾಲಕ್ಕೆ ಬರ್ತತಿ. ಈಗ ತಡಿ, ನಾನು ನಿಂಗೆ ಒಂದು ಮಾತು ಕೇಳ್ತೀನಿ. ಈಗ ನೀ ಬಡವ್ರು, ನಾವಂತರೂ ಬಡವ್ರವ, ನಮ್ಮ ಹತ್ರ ಏನೂ ಇಲ್ಲ ಬಿಡು. ನಮ್ಮ ಮನೆಗೆ ಬಂದೆ ಅಂತ ತಿಳ್ಕೊ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಈಗ, ಹೌದಾ? ಆಗ್ಬಿಡ್ತಿ. ಈಗಿನ್ನೂ ಸದ್ಯ ಆಗಿಲ್ಲ, ಅದೇ ಮನೆಯಾಗದಿ. ಮದುವೆ ಮಾಡ್ಕೊಂಡು ಬಂದ್ಮೇಲೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ಅವಾಗ ನೀ ಏನೇ ಕೇಳಿದ್ರು ಆ ಮನೆಯಾಗಿಂದ ಸಿಗೋದಿಲ್ಲ. ಅದಕ್ಕೆ ನನ್ನ ಮಾತು ಕೇಳು. ಈಗ ಇನ್ನೂ ಮದುವೆ ಆಗೋಕ್ಕಿಂತ ಮುಂಚೆ ನಿಮ್ಮಪ್ಪ ನಿಮ್ಮವ್ವ ಗಟ್ಟಿರತ್ಲೆ ಏನು ಬೇಕು ಕೇಳೆಲ್ಲ ಇಸ್ಕೊಂಡ್ಬಿಡು. ಈಗ ನಿಮ್ಮ ಅತ್ತಿಗೆ ಮಾತಾಡಲ್ಲ. ಈಗ ನಿಮ್ಮವ್ವ ಇರೋ ಮಟ್ಟ ಚಂದಾಗಿ ಮಾತಾಡ್ತಾಳೆ. ನಾಳೆ ನಿಮ್ಮವ್ವ ಅಲ್ಲ ಕೆಟ್ಟದ್ದೇ ವಿಚಾರ ಮಾಡೋಣ, ಭೂಮಿ ಮ್ಯಾಗ ಯಾರು ಶಾಶ್ವತ ಅಲ್ಲ ನೋಡೋದಕ್ಕೆ ಹೇಳ್ತೀನಿ. ಈಗ ನಿಮ್ಮವ್ವ ಸತ್ತಿ ಅಂತ ತಿಳ್ಕೊ. ಅವಾಗ ನೀ ತವ್ರ ಮನೆಗೆ ಹೋದೆ ಅಂದ್ರೆ ಅವಾಗ ಏನಂತಾಳ, ಅಯ್ಯಯ್ಯೋ ಇದ್ಯಾದ ಬಡವ್ರು ಬಂದು ಕೂತತ್ತಲ್ಲ ಅಂಥೇಳಿ ಮೂಗು ಮುರಿದು ಮಾತಾಡಿದ್ರೆ ಏನು ಮಾಡ್ತಿ? ನಿನ್ನಂತೆಲೆ ಚಲೋ ಆಸ್ತಿ ಇದ್ಬಿಟ್ರೆ ಅವಾಗ ಹಂಗನ್ನಂಗಿಲ್ಲ, ನಿನ್ನ ಮಕ್ಳಿಗೆ ಅವಮಾನ ಆಗಲ್ಲ. ನಾ ಹೇಳೋದು ನಿನ್ನ ಒಳ್ಳೇದಕ್ಕೆ. ಈಗ ನಿಮ್ಮ ಅವ್ವ ಇರೋ ಮಟ್ಟ ಚಲೋ, ನಿಮ್ಮ ಅವ್ವ ಇಲ್ಲದ ಕಾಲಕ್ಕೆ ತವ್ರ ಮನೆಗೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ನಿಮ್ಮ ಅತ್ತಿಗೆ ಸೇರ್ಬೇಕಲ್ಲ, ಈಗೇ ಅಷ್ಟೆಲ್ಲ ಮಾಡ್ತಾಳ ಅಂತಿ, ನಿಂಗೆ ಇಷ್ಟ ಆಗಂಗಿಲ್ಲ. ಅದಕ್ಕೆ ಮುಂದೆ ಹೇಳು. ಅದಕ್ಕೆ ನನ್ನ ಮಾತು ಕೇಳು. ಪ್ಲ್ಯಾನ್ ಮಾಡಿ ಅವ್ರ ಅಣ್ಣಗ ನಿನ್ನ ಮದುವೆ ಮಾಡಕ್ಕೆ ನೋಡಿದ್ಲು. ಆಸ್ತಿ ಎಲ್ಲಿ ಹೋಗಬಾರ್ದು, ತನ್ನ ತವ್ರ ಮನೆ ತನಗಷ್ಟೇ ಇರಲಿ ಅಂತೇಳಿ. ನೆನಪೈತಾ ಇಲ್ಲ? ಹೌದಮ್ಮ, ನೀವು ಹೇಳೋದು ಬರೋಬ್ಬರಿ ಐತಿ. ಹೌದು, ಅರ್ಧ ಆಸ್ತಿ ಕೊಡಂತ ಕೇಳ್ಬೇಕು ನಾನು. ಇವತ್ತ ಫೋನ್ ಮಾಡಿ ನನ್ನ ಮಗ ಬರಕ್ಕೆ ಹೇಳ್ತೀನಿ. ಆಮೇಲೆ ನಿಮ್ಮ ಅಣ್ಣಗೆ ಹೇಳ, ಮತ್ತೆ ಒಂಚೂರು ತಪ್ಪ ತನ್ನಕ. ಅಮ್ಮ, ನಮ್ಮ ಅಣ್ಣ ತಪ್ಪ ತಂತಾನ ಬಿಡ್ತಾನ ನಂಗೆ ಗೊತ್ತಿಲ್ಲ. ಅರ್ಧ ಆಸ್ತಿ ಇಸ್ಕೊತೀನಿ, ಇಸ್ಕೊಂಡು ಮದುವೆ ಮಾಡ್ಕೋತೀನಿ. ಇವ್ರಿಗೆ ಫೋನ್ ಮಾಡಿ ಬರಕ್ಕೆ ಹೇಳ್ರಮ್ಮ. ಹೇಳ್ತೇನೆ. ಹೋಗು ಮೊದಲು ಆಸ್ತಿ ವಿಚಾರ ಬಗೆಹರಿಸ್ಕೊ. ಹ್ಞೂ ಅಮ್ಮ. ನಾ ಹಿಂಗೆ ಕೇಳಿದೆ ಅಂತೇಳಿ ಏನು ತಪ್ಪಿಕೊಬೇಡ. ನಾನೇ ನನ್ನ ಹೆಸ್ರಿಗೆ ಬರೀ ಅನ್ಯ, ನಿನ್ನ ಹೆಸರಿಗೆ ಬರೀಲಿ, ನೀನೇ ಅನ್ಬೋಸು. ಆದ್ರೇನು ನಾಳೆ ನಿನಗೆಲ್ಲ ಇರಲಿ ಅನ್ನೋ ಕಾರಣ ಕೇಳ್ತಾ ಇದ್ದೀನಿ. ಅಣ್ಣ ಅತ್ತಿಗೆ ಅಂತ ಕೂಡು ಪ್ರೇಮದೊಳಗೆ ಎಲ್ಲ ಬಿಟ್ಟು ಬರಬೇಡ. ಹೌದಮ್ಮ, ನೀವು ಹೇಳೋದು ಬರೋಬ್ಬರಿ ಐತಿ. ನಾ ಹೋಗಿ ಕೇಳ್ತೇನೆ. ಹೋಗು. ಹೊಟ್ಯಾಗ ಮಗು ಇಟ್ಕೊಂಡು ಕೇಳಬೇಕು. ಕೇಳಿದ್ರೆ ನನ್ನ ಮಗ ನಿನ್ನ ಕುತ್ತಿಗೆ ತಾಳಿ ಕಟ್ತಾನೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಅತ್ತಿಗೆಮ್ಮ, ಅರೇ ಏನು ಇವತ್ತು ನಮ್ಮ ನಾದ್ನಿ ಭಾಳ ಮರ್ಯಾದೆ ಕೊಡಕತ್ತಾಳ. ಏನವ ನಾದ್ನಿ? ಹೇಳಸ ಬಗ್ಗೆ ಹೋಗಿದ್ದೆಲ್ಲ ವಿಷಯ ಏನಾತ ಗೊತ್ತಾತ. ಈಗ ಅದೆಲ್ಲ ಬೇಡ, ನಾ ಒಂದ ಮಾತ ಕೇಳೋದು. ಅಣ್ಣ ನನ್ನ ಗಂಡನ್ನ ಹೆಂಗೆ ಹೊಡೆದ, ಅವಂಗ ತಪ್ಪಾತ ಅನ್ಬೇಕು. ಅವ ಎಲ್ಲೇ ಹೋಗ್ಯಾನಂತ, ಮನ್ಯಾಗಿಲ್ಲಂತ, ಫೋನಿಗೆ ಸಿಗ್ತಾ ಅದನ್ನ ಮಾತಾಡ್ಬೋದಂತೆ. ಊರಾಗ ಅಸಹ್ಯ ಆಗೈತಿ, ಮರ್ಯಾದೆ ಹೋಗೈತಿ ನಂದು, ನಂಗೆ ಹೊಡೆದವ್ರ ನಂಗೆ ತಪ್ಪಾತ ಅನ್ಬೇಕು. ಅವಾಗ ನಾ ಊರಿಗೆ ಬರ್ತೀನಿ ಅನ್ನಕತ್ತಾನಂತ. ಏನು ಮಾಡಲಿ? ಅದಕ್ಕೆ ನೀ ಏನು ಹೇಳಿದಿ? ಏನು ಹೇಳ್ಬೇಕು? ಹೌದು, ಮತ್ತು ಅವ್ರನ್ನ ಹೆಂಗೆ ಹೊಡೆದ್ರು? ಅವ್ರು ಬೇರೆ ಅಲ್ಲ, ನಾ ಬೇರೆ ಅಲ್ಲ. ಈಗ ಎಷ್ಟಾದ್ರೂ ನನ್ನ ಮದುವೆ ಮಾಡ್ಕೊಳ್ಳೋರು ಅಂದ್ಮೇಲೆ ನನ್ನ ಗಂಡನೇ. ಅವ್ರ ಮರ್ಯಾದೆ ಹೋದ್ರೆ ನಾ ಹೆಂಗೆ ಸಹಿಸ್ಕೊಲಿ? ಏನು ಗಂಡ ಇನ್ನೂ ಮದುವೆನ ಆಗಿಲ್ಲ, ಅವ ಆಗಲೇ ನಿನಗೆ ಗಂಡ. ಅವ್ನ ಮರ್ಯಾದೆ ಹೋದ್ರೆ ಹೆಂಗೆ ಸಹಿಸ್ಕೊಲಿ ಅಂತ ಕೇಳ್ತಿ? ನಿಮ್ಮ ಅಣ್ಣಗೆ ಬಂದಲ್ಲಿ ತಪ್ಪಾತಂತ ಕೇಳನ್ನಕತ್ತೀಯಲ್ಲ. ಮದುವೆಯಾಗಿ ಅವ್ರು ಹೆಂಡ್ತಿ ಆಗಿರೋ ನಾನು ನನ್ನ ಗಂಡನ ಮರ್ಯಾದೆ ಹೋದ್ರೆ ಹೆಂಗೆ ಸಹಿಸ್ಕೋಬೇಕು? ನನ್ನ ಗಂಡ ಯಾರಂತೇಳಿ ಬಂದು ತಪ್ಪಾತಂತ ಕೇಳಂಗಿಲ್ಲ. ಏನು ಮಾಡ್ತಿ? ಅವಂಗಷ್ಟು ಮಾನ ಮರ್ಯಾದೆ ಮುಖ್ಯ ಆಗಿದ್ರೆ ಅವ ಈ ರೀತಿ ನಡ್ಕೊಂತಿದ್ದಿಲ್ಲ. ಅತ್ತಿಗಮ್ಮ, ನೀವು ನೋಡ್ರಿ ಮಾತಾಡ್ತಿರ ಸರಿ ಇಲ್ಲ. ಈಗ ಮಾವ ಅಣ್ಣಗೆ ಯಾರ ಹೊಡೆದಿದ್ರೆ ತಪ್ಪಾತ ಅನಿಸ್ತಿತ್ತ ಇಲ್ಲ? ಏನಾತು? ಅವ್ನು ಹೊಡೆದಿರಲ್ಲ, ಅವೆಲ್ಲೇ ಹೋಗ್ಯಾನಂತ, ಅದಕ್ಕೆ ತಪ್ಪಾತಂತೆ ಕೇಳ್ಬೇಕಂತ ನೀವು ಊರನ್ ಮಂದಿ ಮುಂದೆ. ಅವಾಗ ಅವಂಗ ಅಸಹ್ಯ ಎಲ್ಲ ಬಿಟ್ಟು ಈಗ ಮರ್ಯಾದೆ ಹೋಗೈತಲ್ಲ, ಅದು ಮರ್ಯಾದೆ ವಾಪಸ್ ಬರ್ತದಂತ. ಅವಾಗ ಈ ನಿಮ್ಮ ತಂಗಿನ ಮದುವೆ ಮಾಡ್ಕೋತಾನಂತ. ಏನ ನಾನ್ ತಪ್ಪಾತಂತ ಕೇಳ್ಬೇಕಾ? ಸಾಧ್ಯನೇ ಇಲ್ಲ. ಆಯ್ತು, ಕೇಳಕ್ ಹೋಗ್ಬೇಡ್ರಿ. ನನ್ನ ಮದುವೆ ಮಾಡಿದ್ಮೇಲೆ ನಂಗೆ ಏನು ಕೊಡ್ತೀರಿ? ಏನು ಕೊಡ್ತೀರಿ? ಅತ್ತಿಗೆಮ್ಮ, ಇದು ನಿಮಗೆ ಸಂಬಂಧ ಇಲ್ಲದೆ ಇರೋ ವಿಷಯ. ನಾ ಅಣ್ಣನ ಕೇಳ್ತಾ ಇದ್ದೀನಿ. ಆಯ್ತವ, ಹೇಳು. 10 ಎಕರೆ ಹೊಲ ಐತಿಲ್ಲ ನಮ್ದು, ನನಗೆ 5 ಎಕರೆ ಹೊಲ ಬೇಕು. ಆಮೇಲೆ ಇದು ಯಾವುದದು ಹಿಂದಿನ ತೋಟದ ಕಡೆ ಒಂದು ದೊಡ್ಡ ಬಂಗ್ಲಿ ಜೊತೆ ಮನೆ ಕಟ್ಸಿರಲ್ಲ, ಆ ಮನೆ ನನ್ನ ಹೆಸರಿಗೆ ಬರೀಬೇಕು. ಆಮೇಲೆ ನನಗೊಂದು ಈ ಕಮ್ಮಿ ಅಂದರೂ ಎಷ್ಟು ತೊಲಿ ಬಂಗಾರ ಹಾಕ್ತೀರಿ ಅದು ನಿಮ್ಗೆ ಬಿಟ್ಟಿದ್ದು. ಆಮೇಲೆ ಅವನ ಬಂಗಾರ ಐತಲ್ಲ ನಂಗೆ ಕೊಡ್ಬೇಕಂತ ಇದ್ದಿದ್ದು, ಆ ಬಂಗಾರ ಎಲ್ಲ ನಂಗೆ ಕೊಡ್ಬೇಕು. ಎಲ್ಲ ತೊಗೊಂಡು ಹೋಗ್ಬೇಕು ನಾನು. ನಂಗೆ ಜಾಸ್ತಿ ರೊಕ್ಕ ಎಷ್ಟು ಕೊಡ್ತೀವಿ ಅದು ನಿಂಗೆ ಬಿಟ್ಟಿದ್ದು. ರೊಕ್ಕ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೊಲ ಬಂಗಾರ ಮನೆ ಕೊಡ್ರಿ. ಯಾರು ಹೇಳಿದ್ದಿದ್ನೆಲ್ಲ ನಿನಗೆ? ಯಾರು ಯಾಕೆ ಹೇಳ್ಬೇಕು? ನಾದೆಲ್ಲ ನನಗೂ ಕೊಡ್ತೀಯ ಇಲ್ಲ ಅರ್ಧ ಪಾಲ? ಸಾಧ್ಯನೇ ಇಲ್ಲ. ಯಾಕೆ ಕೊಡ್ಬೇಕು? ಅರ್ಧ ಪಾಲು ಯಾಕೆ ಕೊಡ್ಬೇಕು? ನೀನು ಈ ಮನೆ ಹೆಣ್ಮಗಳು,
ನೀನ್ ಮದ್ವಿ ಮಾಡೋ ಜವಾಬ್ದಾರಿ ನಮ್ದು. ಆಮೇಲೆ ಎಷ್ಟು ಕೊಡ್ಬೇಕಾ ಅಷ್ಟು ಕೊಡ್ತೈತಿ, ಅರ್ಧ ಪಾಲ್ಯಾಕ್ ಕೊಡ್ಬೇಕು. ಅದು ಅಲ್ಲದೆ ಏನ್ ರೊಕ್ಕ ಕೊಟ್ರೇನು, ಬಂಗಾರ ಕೊಟ್ರೇನು, ಹೊಲ ಕೊಟ್ರೇನು, ನಿನ್ನಲ್ಲಿ ಅವ್ರೇನು ಅಷ್ಟ್ರ ಮಟ್ಟಿಗೆ ಇಟ್ಕೊಳ್ಳೋದು ಅಷ್ಟ್ರಾಗೆ ಐತಿ. ಅದನ್ನ ಹೊಲ ಆಸ್ತಿ ಎಲ್ಲ ಬೇಕನ್ನೋದಾದ್ರೆ ಅವ್ರಿಗೆ ಪ್ರೀತಿ ಮಾಡಿ ಏನು ಉಪಯೋಗ ಆತಂಗಾರ? ಪ್ರೀತಿ ಮಾಡ್ಯಾನ ಬಿಟ್ಟನ ಇನ್ನೊಂದು ವಿಚಾರಣ ಅಂದ್ರೆ ಏನ್ ಪ್ರೀತಿ ಮಾಡ್ಯಾನಂತೆ ಬರಗೆಲ್ಲ ಕಳ್ಸ್ಬೇಕಂತಿದ್ದೆ ನನ್ನ. ಅಲ್ಲವ ನೀ ಹೆಂಗ್ ಮಾತಾಡಕತ್ತಿ? ಅಲ್ಲ 10 ಎಕರೆ ಹೊಲ ಅಂದ್ರ ಅದಕ್ಕೆ ಎಷ್ಟು ದುಡ್ದೇನು ಗೊತ್ತಾ ನಾನು? ಎಷ್ಟಿತ್ತು ನಮ್ಮ ಹೊಲ? ನನ್ನ ಬುದ್ಧಿ ತಿಳಿಬೇಕಾರ ಒಂದು 4 ಎಕರೆನ ಇದ್ದಿದ್ದು ಅಪ್ಪಂದು, ಯಾವುದು ಪಿತ್ರಾರ್ಜಿತ. ಇನ್ನು ಉಳಿದ 6 ಎಕರೆ ಹೊಲ ಆಗ್ಬೇಕಂದ್ರ ನಾ ಎಷ್ಟು ದುಡ್ದೇನೆ ಅಂತ ಗೊತ್ತಾ ನಿನಗ? ಎಷ್ಟು ಕಷ್ಟಪಟ್ಟೇನೆ ಅಂತ ಗೊತ್ತಾ ನಿಂಗೆ? ಅದ್ರಾಗ ಕಷ್ಟಪಟ್ಟು ದುಡಿದು ನಾನ್ ತಗೊಂಡಿರೋ ಹೊಲ ಅದು ಹೊಲ ಯಾರ ಹೆಸರಿಗೆ ಐತಿ ಅಂತ ತಿಳ್ಕೊಂಡಿ? 4 ಎಕರೆ ಮಾತ್ರ ಅಪ್ಪನ ಹೆಸರಿನಾಗ ಇರುವುದು, ಈ ಉಳಿದ 6 ಎಕರೆ ಪೂರ್ತಿ ನನ್ನ ಹೆಸರಿನಾಗ ಐತಿ. ಯಾಕಂದ್ರೆ ನಾ ಹೊಲ ಹಿಡಿವತ್ನೇ ನನಗಂತ ತಗೊಂಡೇನಿ, ನನ್ನ ಹೆಸರಿಗೆ ತಗೊಂಡೇನಿ ನಾನು. ಬಾ ಅಣ್ಣ, ಅಲ್ಲ ಬಹಳ ಕಷ್ಟಪಟ್ಟು ದುಡ್ದೇನಂದಲ್ಲ. ಯಾರು ಹೊಲ್ದಾಗ ದುಡ್ದಿ ನೀನು? ಅಪ್ಪನ ಹೊಲ್ದಾಗಲ್ಲ? ಆ ಹೊಲ್ದಾಗ ದುಡ್ದು ಆ ಹೊಲದ ಪೀಕ್ ತಗೊಂಡಲ್ಲ ನೀನು, ಇನ್ನು 6 ಎಕರೆ ಹೊಲ ತಗೊಂಡಿದ್ದು. ಅಂದ್ರ ಭೂಮಿ ಕೊಟ್ಟೈತಿ ಅಪ್ಪ, ವಯಸ್ಸಾದ್ಮೇಲೆ ಹಂಗ್ ಮಾಡಕ್ಕಾಗಲ್ಲಪ್ಪ, ನೀನ್ ಹೆಂಗ್ ನಡೆಸ್ತೀಯ ನಡಸ್ ಅಂತೇಳಿ. ಆದ್ರೆ ಹಗಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಗಿಡಕ್ಕೆ ನೀರ್ ಹಾಸೋದ್ರಿಂದ ಹಿಡಿದು ಬೀಜ ಬಿತ್ತಿ ಉಳುಮೆ ಮಾಡಿ ದುಡ್ಮಿ ತೆಗಿಯೋವರೆಗೂ ಅದ್ ಎಷ್ಟು ಕಷ್ಟಪಟ್ಟೇನಿ ಅಂತೇಳಿ ನನಗೆ ಗೊತ್ತದಕ್ಕೆ. ಏನ್ ನಾನಷ್ಟೆಲ್ಲ ಮಾಡಿ 6 ಎಕರೆ ತಗೊಂಡಿದ್ದು, ಅದನ್ನ ಯಾಕೆ ನಾನ್ ನಿನ್ ಗಂಡು ಕೊಡ್ಬೇಕು? ಅಂದ್ರೆ ನಂಗೆ ಏನು ಕೊಡಂಗಿಲ್ಲ ನೀನು? ಆಯ್ತವ, ಆಯ್ತು. ನಾ ತಗೊಂಡಿರೋ 6 ಎಕರೆ ಹೊಲ ನಂದದು. ಅಪ್ಪನ ಪಾಲಿಂದ ನನಗೆ 4 ಎಕರೆ ಹೊಲ ಪಿತ್ರಾರ್ಜಿತವಾಗಿ ಬಂದೈತಲ್ಲ, ಅದನ್ನ ನಿನಗೆ ಕೊಡ್ತೀನಿ ಆತ. ಬೇಡ ನನಗ, ಆದ್ರೆ 5 ಎಕರೆ ಕೊಡಕ್ಕಾಗಲ್ಲ, 4 ಎಕರೆ ಕೊಡ್ತೀನಿ. ಅವನೇನ್ ದೊಡ್ಡ ಗೌರ್ಮೆಂಟ್ ನೌಕರಿಯಾಗಿಲ್ಲ, ಅವಂಗ ಅಷ್ಟು ಕೊಡ್ಬೇಕನ್ನಕ 4 ಎಕರೆ ಹೊಲ ಕೊಡ್ತೇನಿ. ಆದ್ರ ಆ ಮನಿ ಹಿರಿಯರ್ ಬಾಳ್ ಬದುಕಿದ್ ಮನಿ, ಅದನ್ನ ನಿನ್ ಹೆಸರಿಗೆ ಬರಿ ಅಂತೀಯಲ್ಲ, ಅವ್ರು ಇರ್ತಾರ ಅಂತೀಯಲ್ಲ ಅದ್ರೊಳಗ. ಅದು ಅಪ್ಪನ ಅಪ್ಪ ಅವ್ವ ಅವ್ರೆಲ್ಲಾರು ಬಾಳ್ ಬದುಕಿದ್ ಮನಿ. ಏನ್ ಸದ್ಯ ಏನೋ ಒಂದ್ ಸ್ವಲ್ಪ ಮನಿದೊಂಚು ಕೆಲಸ ಇತ್ತಂತ ನಾವೆಲ್ಲ ಬಿಟ್ಕೊಟ್ಟು ಇತ್ತಾ ಬಂದಿದ್ವಿ. ಆದ್ರ ಅದನ್ನೆಲ್ಲ ಕೆಲಸ ಮಾಡ್ಸೈತಿ, ಜಗ್ಗ ರೊಕ್ಕ ಸುರ್ದೇವಿ ಅದ್ರ ಉದ್ರಕ್ಕೂ ಗೊತ್ತ. ಅಷ್ಟು ಚಲೋ ಮನಿನ ಈಗ ನಿಮ್ಮ ಹೆಸರಿಗೆ ಬರಿಬೇಕ ನಾನು? ನಿಮ್ಮ ಹೆಸರಿಗೆ ಅಂದ್ರೆ ನಿನ್ನ ಹೆಸರಿಗೆ ಬರೆದ್ರೆ ಅವ್ರಿಗೆ ಹೋಗತ್ತಲ್ಲ ಅದು. ಹೊಟ್ಟೆಲ್ಲ ಉರಿತೈತಿ ನನಗೆ, ಕೊಡಕ್ ನಾ ತಯಾರಿಲ್ಲ. 4 ಎಕರೆ ಹೊಲ ನಿನಗೊಂದಿಷ್ಟು ಬಂಗಾರ ಕೊಡ್ತೈತಿ ಅಷ್ಟೇ. ಅಷ್ಟು ಯಾವ ಹೆಣ್ಮಕ್ಳಿಗೂ ಯಾರು ಮಾಡಿರಕ್ಕಿಲ್ಲ, ನಾ ಕೊಡ್ತಾ ಇದೇವಿ, ಸುಮ್ಮನೆ ಮದುವೆ ಮಾಡ್ಕೊ. ಅದು ಹಿರಿಯರ್ ಬಾಳ್ ಬದುಕಿದ್ ಮನಿ. ಈ ಮನಿಕ್ಕಿಂತ ಆ ಮನಿ ಬಹಳ ಶ್ರೇಷ್ಠವಾದದ್ದು. ಆ ಮನಿ ನನ್ನ ಹೆಸರಿಗೆ ಬರ್ಬೇಕದು. ನೋಡು ಎಲ್ಲ ಹೆಂಗ ಅಣ್ಣ ಆಗಿ ಒಳಗ ಹಾಕೊಳಕ್ ನೋಡ್ತಿ ನೋಡು. ಏನಾತ ಅವ? ನೋಡವ ಇವ್ರನ್ನ. ಅಲ್ಲ ನನಗೆ ಅಪ್ಪಂದು ಬರೀ 4 ಎಕರೆ ಇತ್ತಂತ, ದುಡ್ದು ಇವನು 6 ಎಕರೆ ತಗೊಂಡಾನಂತ ಹೊಲನ. ಆತು, ಅದ್ರಾಗ 4 ಎಕರೆ ಕೊಡ್ತೀನಿ ನಾನು, ಇನ್ನು ಉಳಿದಿದ್ದು 6 ಎಕರೆ ಕೊಡಲ್ಲ ಅಂದ. ಆಯ್ತು, ಹಾಳಾಗೋಗ್ಲಿ ಬಿಡೋದು ಸುಮ್ಮನೆ ಆಗಾಕತ್ತಿದ್ದೆ. ಅಲ್ಲಿ ತೋಟದ ಮನೆ ಕಡೆ ಒಂದು ಮನಿ ಐತಲ್ಲ, ದೊಡ್ಡ ಮನಿ ಕಟ್ಸಿರೋದು, ಅದು ಹಳೆ ಮನಿ, ಅದು ನನ್ನ ಹೆಸರಿಗೆ ಬರಿ ಅಂದ್ರೆ ಬರೆಯಲ್ಲ ಅಂತ ನೋಡವ. ಅಲ್ಲೇ ಮತ್ತೆ ನಿನ್ನ ಹೆಸರಿಗೆ ಯಾಕೆ ಬರಿಬೇಕು? ಅಲ್ಲ ಏನು ಮಾತಾಡಕತ್ತಿ ನೀನು? ಆ ಮನಿ ಅಲ್ಲ ಹಿರಿಯರ್ ಬಾಳ್ ಬದುಕಿದ್ದದ ಮನಿ, ಮಗ್ಗ ಸೇರ್ಬೇಕು, ನಮ್ಮ ವಂಶಕ್ಕಿರ್ಬೇಕದು ಮನಿ. ಅದನ್ನ ನಾವು ಹೌದು ನಿನ್ನ ಹೆಸರಿಗೆ ಬರೆದ್ರೆ ಎಲ್ಲಿ ಯಾರಿಗೆ ಹೋಗ್ಬೇಕಂತ ಮಾಡಿ, ಯಾರಿಗೆ ಕೊಡ್ಬೇಕಂತ ಮಾಡಿ? ನಾ ಚಂದ್ರನ್ ಮದುವೆ ಆಗತ್ತೇನೆ ಅದಕ್ಕೆ. ಮತ್ತು ಚಂದ್ರು ಅವ ಇನ್ನು ನಾ ಮುಚ್ಚಡಕ್ಕೆ ತಯಾರಿಲ್ಲ. ನಾನು ಚಂದ್ರನ್ ಮಗುಗ ತಾಯಾಗತ್ತೇನೆ, ನನ್ನ ಹೊಟ್ಯಾಗ ಕೂಸೈತೆ. ನಾನು ಚಂದ್ರನೇ ಮದುವೆ ಮಾಡ್ಕೊಳ್ಳೋದು, ಅರ್ಧ ಆಸ್ತಿ ನಂಗೆ ಕೊಡ್ಬೇಕಷ್ಟೇ.